ಅಧ್ಯಕ್ಷರಾದಂಥ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಲ್ಲಣ್ಣನವರು, ನಮ್ಮ ಪರಮೇಶಣ್ಣವರು, ಭಗವಂತಮರಣ್ಣ, ನಮಗೆ ಶ್ರೀನಿವಾಸಣ್ಣ, ಮತ್ತು ನಮ್ಮ ಪ್ರಬಣ್ಣವರು, ಸುರೇಶಪ್ಪನವರು, ಎಲ್ಲ ನನ್ನ ಪ್ರೀತಿ ಇವತ್ತು ಏನು ನಾನು ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿ ಇವತ್ತು ಜನರಲ್ ಬಂದರೂ ಸಹ ನನ್ನ ಜನಾಂಗವನ್ನು ಇವತ್ತು ಸ್ವಲ್ಪ ದಿನದ ಮಟ್ಟಿಗೆ ಅಧ್ಯಕ್ಷ ಮಾಡಿರ್ತಕ್ಕಂಥ ಅವರು ಯಾವ ದಾರಿಯಲ್ಲಿ ಹೇಳ್ತಾರೋ ಆ ದಾರಿಯಲ್ಲಿ ನಾನು ಮುಂದುವರಿಯುತ್ತೇನೆ. ಹಾಗೂ ನನ್ನ ಊರಿನ ಜನಕ್ಕೆ ಹಿಂದೆ ಗೆದ್ದು 4.5 ವರ್ಷ ಆಗೈತೆ. 4.5 ವರ್ಷದಲ್ಲಿ ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರು ಕಡು ಬಡವರಿಗೆ ಎಲ್ಲರಿಗೂ ಸಹ ನಾನು ಅವ್ರಿಗೆ ನಮ್ಮ ಪಂಚಾಯತಿ ವತಿಯಿಂದ ಕಡು ಬಡವರಿಗೆಲ್ಲ ಜಾಗವನ್ನು ನಮ್ಮ ಮೆಂಬರ್ಗಳೆಲ್ಲ ಸೇರಿಸಿ ನನ್ನ ಸದಸ್ಯರುಗಳು ಎಲ್ಲ ನಾನು ಇವತ್ತು ಏನು ನನ್ನ ಅಧ್ಯಕ್ಷರು ಮಾಡೋರು ನಾನು ನಿಂತಿನ ಅವ್ರಿಗೆಲ್ಲ ನಾನು ಆಭಾರಿಯಾಗಿರ್ತೇನೆ. ಆಮೇಲೆ ಊರಿಗೆಲ್ಲ ನೀರು ಮತ್ತು ಲೈಟಿಂಗ್ಸು, ಚರಂಡಿ ಕ್ಲೀನು ಇವೆಲ್ಲ ನಾನು ಇಲ್ಲಿನವರೆಗೂ ಸಹ ನಮ್ಮ ಪಂಚಾಯತಿ ಮೆಂಬರ್ಗಳು ಸಹ ಅವರ ಇದಕ್ಕೆ ಅಧ್ಯಕ್ಷರಾದಂತಹ ನಮ್ಮ ಪ್ರಬಣ್ಣವರು, ನಮ್ಮ ಸಂತೋಷನವರು, ಮತ್ತೆ ಸಂತೋಷ ಆಗಿದ್ದರು, ನಮ್ಮ ಗಾಯತ್ರಮ್ಮ ಮರಿಯಪ್ಪ ಆಗಿದ್ದರು. ಇನ್ನು ನಾವು ಈ ಬಾರಿ ನನ್ನ ಹೆಂಡತಿ ಚೇತನ್ ಅವರು ಮಾಡಿದ್ದಾರೆ. ನಾವೆಲ್ಲ ಅವರಿಗೆ ಪಾದಗಳಿಗೆ ನಮಸ್ಕಾರ ಮಾಡ್ತಾ ನಮ್ಮ ವಾಲ್ಮೀಕಿ ಜನಾಂಗವನ್ನು ತೋರಿಸಿದ್ದಾರೆ. ನೀವು ಎಲ್ಲ ಜಾತಿ ಭೇದ ಇಲ್ಲ, ನಾವು ನೀವೆಲ್ಲ ಒಂದೇ ಅನ್ನೋ ತೋರಿಸ್ಕೊಟ್ಟಂತ ಎಲ್ಲ ನಮ್ಮ ತೀರ್ಥಣ್ಣ ಜಗಣ್ಣವ್ರಿಗೆ, ನಮ್ಮ ಜಯಣ್ಣವ್ರಿಗೆ, ಇವ್ರಿಗೆಲ್ಲರೂ ನಾನು ಅವ್ರು ಹಿಂಗೆ ಮುಂದಿನ ದಾರಿ ಯಾವ ರೀತಿ ಹೇಳ್ತಾರೋ ಆ ರೀತಿಯಲ್ಲಿ ನಾನು ನಡ್ಕೊಂಡು ಸನ್ನಿವೇಶದಲ್ಲಿ ನಾಗೇಶ್ ನಾಯ್ಕ ಅವರು ಕಾಂಗ್ರೆಸ್ ಬಿಟ್ಟು ಬೇರೆ ಮೈತ್ರಿ ಪಕ್ಷದ ಕಡೆ ವಾಲದ್ರು ಅಂತ. ಇಲ್ಲ, ನಾನು ಅದರಲ್ಲಿ ದುಡ್ದಿದ್ದೀನಿ, ನಾನಿಲ್ಲ ಅಂತ ಹೇಳಿದ್ರೆ. ಆದರೂ ನಾನು ಎಷ್ಟೇ ನನ್ನ ಮನಸ್ಸಿನಲ್ಲಿ ಪ್ರೀತಿ ವಾತ್ಸಲ್ಯ ಇದ್ರೂ ನನ್ನೊಂದು ಸ್ವಲ್ಪ ಜನಗಳು ಒಂದು ಸ್ವಲ್ಪ ದೂರ ಮಾಡ್ತಿದ್ದಾರೆ. ಆ ಪರವಾಗಿ ಈಗ ನನಗೇನು ಅಧ್ಯಕ್ಷ ಮಾಡಿದಂಥ ನನ್ನೆಲ್ಲ ಅಣ್ಣ ತಮ್ಮಂದಿರಿಗೂ ನಾನು ಸಾಯೋವರೆಗೂ ನನ್ನ ಮಗನಿಗೂ ಹೇಳ್ತಾ ಇದ್ದೀನಿ, ಇಂಥವ್ರಿಗೆ ನಾವು ಇರ್ತೀವಿ. ನಾವು ಯಾವುದೇ ಕಾರಣಕ್ಕೂ ಇನ್ನು ಬದಲಾಗೋ ಮಾತು ಇಲ್ಲ. ನಾವು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಹೋಗೋದು. ನಮಗೇನು ಇವತ್ತು ನನ್ನ ವಾಲ್ಮೀಕಿ ಜನಾಂಗವನ್ನು ಒಂದೇ ಒಂದು ಸಲ ಅವರು, ನಾನೇನು ಕೇಳ್ಕೊಂಡಿಲ್ಲ ಅವ್ರನ್ನ, ಅವರೇ ಸಹ ನೀನೊಂದು ತಿಂಗಳಾಗು ಅಂತ ಬಲವಂತ ಮಾಡಿ ನನ್ನ ಹೆಂಡತಿ ಚೇತನ್ ಅವ್ರನ್ನ ಮಾಡಿದ್ದಾರೆ. ಅವ್ರಿಗೆಲ್ಲ ಅವ್ರ ಪಾದಗಳ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಅವರು ಸಾಯೋವರೆಗೂ ನಾನಿರೋವರೆಗೂ ಜೀವಂತವಾಗಿ ಅವ್ರು ಯಾವ ಥರ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನಕ್ಕೆ ನೆಗೆಟಿವ್ ಅಂತ ನಾನು ನನ್ನ ಹೆಂಡತಿ ಹೊತ್ತು ಮಾತಾಡ್ತಾ ಇದ್ದೀನಿ. ಅನಿವಾರ್ಯವಾಗಿ ಆಗಬೇಕಾದಂಥ ಸನ್ನಿವೇಶ ಬಂತು. ಅದಕ್ಕೆ ಈ ಚುನಾವಣೆ ನಡೆಯೋದಕ್ಕೆ ಕೆಲವು ಕಾರಣಗಳು ಇದ್ದೇವೆ. ನಾವು ಎಲ್ಲರಿಗೂ ಅಧಿಕಾರಗಳು ಸಿಗಬೇಕು, ಕ್ಯಾಟಗರಿಗಳು ಬರೋದು ಅತಿ ಕಡಿಮೆ. ಆ ಅವಧಿನಲ್ಲಿ ಎಲ್ಲರೂ ಅಧಿಕಾರವನ್ನು ಅನುಭವಿಸ್ಲಿ ಅನ್ನತಕ್ಕಂಥದ್ದು ನಮ್ಮ ಭಾವನೆ ಇತ್ತು. ಅದಕ್ಕೆ ನಾವು ಜಾತಿ ಮತ ಯಾವುದನ್ನು ತೋರಿಸ್ತಿಲ್ಲ. ಅವರು ನಾಯಕ ಜನಾಂಗದಲ್ಲಿ ಎಷ್ಟಿಗೆ ಬರದೇ ಇದ್ರು ನಾವು ಜನರಲ್ಲೇ ಮಾಡಬೇಕಂತಲೇ ಉದ್ದೇಶ ಇಟ್ಕೊಂಡೆ ನಾವೇ ಮಾಡಿದ್ವಿ. ಅವರು ಮೂಲವಾಗಿ ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡು ನನ್ನನ್ನು ಅಧ್ಯಕ್ಷರು ಮಾಡಿ ಅಂತ ಕೇಳ್ಕೊಂಡ್ರು ಯಾರೂ ಅವ್ರಿಗೆ ಬೆಲೆ ಕೊಡಲಿಲ್ಲ. ಬೆಲೆ ಕೊಡದಿಲ್ದಾಗ ನಾವು ಕೈ ಬಿಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮಲ್ಲಿ ಭೇದ ಭಾವ ಇಲ್ಲ. ಎಲ್ಲರೂ ಅಧಿಕಾರವನ್ನು ಹಸ್ತಾಂತರ ಮಾಡ್ಕೊಂಡು ನಮ್ಮ ಜೊತೆಯಲ್ಲಿ ಇದ್ದಾನೆ. ಮತ್ತಿಂದಲೂ ಇವರಿಬ್ಬರು ನಮ್ಮ ಜೊತೆಲಿದ್ದರು. ನಮ್ಮನ್ನು ಅಧ್ಯಕ್ಷರು ಮಾಡೋಕ್ಕೆ ಪಣ ತಟ್ಟರು, ಮತ್ತು ಸಂತೋಷನ ಮಾಡೋದಕ್ಕೂ ಪಣ ತಟ್ಟು ನಿಂತಿದ್ರು. ಇವತ್ತು ಕೂಡ ಅವರು ಬೇರೆಯವ್ರಿಗೆ ಬಿಟ್ಕೊಡ್ಬೇಕಾಗಿತ್ತು. ನಾವೇ ಕೂಡ ಅವನಿಗೆ ಇನ್ನೊಂದು ಅವಧಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಇವ್ರಿಗೆ ಮಾಡಬೇಕು ಅಂತ ನಾವು ಉದ್ದೇಶವಾಗಿ ನಾವೆಲ್ಲರೂ ಜೊತೆಯಾಗಿ ಇವತ್ತು 11 ಜನ ಸದಸ್ಯರುಗಳು ಒಮ್ಮತವಾಗಿ ಓಟನ್ನು ಹಾಕಿ ಇವತ್ತು ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ. ಅವರು ಕೂಡ ಯಾವುದೇ ನಿರ್ಧಾರ ಇಲ್ಲದೆ ಅವ್ರು ಯಾವ ಕಡೆನೂ ಹೋಗಲ್ಲ ಇವತ್ತು. ಯಾಕೆಂದರೆ ನಾವು ಇವತ್ತು ಪಟ್ಟ ಶ್ರಮ ಎಲ್ಲನೂ ಅವ್ರಿಗೂ ಗೊತ್ತಿದೆ. ಅವನು ಅಧ್ಯಕ್ಷ ಆಗ್ಬೇಕಾದ್ರೆ ಎಷ್ಟು ಶ್ರಮ ಪಡಬೇಕಂತ ಅವ್ರಿಗೂ ಗೊತ್ತಿದೆ. ನಾವು ಎಲ್ಲರಿಗೂ ಒಂದು ಅವಕಾಶ ಕೊಡೋಣ ಅಂತಲೇ ಇದ್ದು ಅವಕಾಶಗಳನ್ನು ತಿರಸ್ಕರಿಸಿ ಇವತ್ತು ನಾಮಿನೇಷನ್ ಮಾಡಿದ್ದಾರೆ. ನಾವು ಇನ್ನೂ ಇಬ್ಬರನ್ನ ಮಾಡಿಬಿಟ್ಟು ನಾವು ಎಲ್ಲರಿಗೂ ಅಧಿಕಾರ ಕೊಡೋಣ ಅಂತಲೇ ಇತ್ತು. ಅದಕ್ಕೆ ತಿರಸ್ಕಾರ ಮಾಡೇನೆ ಇವತ್ತು ಅಪ್ಲಿಕೇಶನ್ ಹಾಕಿರು. ಅಪ್ಲಿಕೇಶನ್ನು ಹಾಕಿದ್ದಕ್ಕೆ ಒಳ್ಳೆಯದಕ್ಕೆ ಎಲ್ಲಿ ಬೆಲೆ ಸಿಗಬೇಕು ಅಲ್ಲಿ ಸಿಕ್ಕಿದೆ. ಆ ಜನನೂ ಅಷ್ಟೇ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಆ ಎಮ್ಮನೂ ಕೂಡ ಒಂದು ಮರಿಯಮ್ಮ ತಾಯಿ ಇದ್ದಂಗೆ ನಮಗೆ. ಮರಿಯಮ್ಮ ಅಂತ ನಾವು ಅವತ್ತೇ ನನ್ನ ಎಲೆಕ್ಷನಲ್ಲಿ ಘೋಷಣೆ ಮಾಡಿದ್ವಿ. ಒಂದು ಹುಡುಗಿರಮ್ಮ ಇತ್ತು, ಒಂದು ಮರಿಯಮ್ಮ, ಎರಡೂ ನನಗೆ ಏನು ಸಾಥ್ ಕೊಟ್ಟರೋ ಇವತ್ತು ಅವರನ್ನು ನಾನಿರೋವರೆಗೂ ಅವ್ರನ್ನ ಒಂದು ಪಕ್ಕದಲ್ಲಿ ಮಡಿಕೊಂಡೇ ಇರಬೇಕಾಗುತ್ತೆ ಅಂತ ಒಂದು ನನ್ನ ಅವತ್ತಿನ ಒಂದು ಸನ್ನಿವೇಶ ಮಾಧ್ಯಮದವ್ರಿಗೆ ಚೆನ್ನಾಗೇ ಗೊತ್ತಿದೆ. ಅವತ್ತಿನ ಸನ್ನಿವೇಶಕ್ಕೆ ಅವರಿಬ್ಬರು ಸಾಥ್ ಕೊಡಲಿಲ್ಲ ಅಂದಿದ್ರೆ ನಾನು ಅಧ್ಯಕ್ಷ ಆಗತ್ತಿರಲಿಲ್ಲ. ಅಂಥದ್ರಲ್ಲೂ ನಾನು ಇವತ್ತು ಅಧ್ಯಕ್ಷ ಆಗಿದ್ದೀನಿ. ಅವತ್ತು ಅವ್ರಿಗೆ ನಾವು ಇವತ್ತು ಮಾಡಿದ್ದೀವಿ ಅಂದರೆ ಅದು ನಮ್ಮದೇನು ಅಳಿಲು ಸೇವೆ.
ಅವ್ರು ಕೊಟ್ಟಂತ ಅವ್ರು ಮಾಡಿರ್ತಕ್ಕಂಥ ತ್ಯಾಗದ ಮುಂದೆ ನಂದು ಎಳ್ಳಷ್ಟು ಇಲ್ಲ ಅಂತ ಒಂದು ತ್ಯಾಗವನ್ನು ನಾನು ಇವತ್ತು ಅವ್ರು ಮಾಡಿದ್ದು ಇವತ್ತು ನಾವು ಅದನ್ನು ಋಣ ತೀರಿಸಿದ್ದೀವಿ. ಇನ್ನು ಮುಂದೆ ಅವಕಾಶ ಇನ್ನೊಬ್ಬರಿಗೆ ನಾವು ಮಾಡ್ತೀವಿ, ಅದೇ ಥರನೇ ಮಾಡ್ತೀವಿ ಅಂತ ಸರ್, ನಾಗೇಶ್ ನಾಯ್ಕ ಅವರು ಅಂತಂದ್ರೆ ಶಿವಗಂಗೆಯಲ್ಲಿ ಒಳ್ಳೆ ಸಂಘಟನೆ ಇದೆ. ಈಗ ಮೈತ್ರಿ ಪಕ್ಷದ ಕೂಡ ಅವರು ಸೇರ್ಪಡೆ ಆಗ್ತಿದ್ದಾರೆ. ಇದ್ರ ಬಗ್ಗೆ ಈಗ ಒಂದು ಪಕ್ಷದಲ್ಲಿ ಅವರು ತಿರಸ್ಕಾರ ಮಾಡಿ ನಿನ್ನ ನಾಯಕರನ್ನ ಮಾಡೋದೇ ಇಲ್ಲ ಅಂತ ಬಂದಾಗ ಅವನು ಅಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ. ಎಲ್ಲಿ ಸಮಾನತೆ ಸಿಗುತ್ತೆ, ಎಲ್ಲಿ ಅಧಿಕಾರ ಹಸ್ತಾಂತರ ಮಾಡ್ತಾರೆ, ಆ ಜನಗಳಿಗೆ ಎಲ್ಲಿ ಎಲ್ಲರಿಗೂ ಒಂದು ಅಧಿಕಾರಗಳನ್ನ ಬಿಟ್ಕೊಡ್ತಾರೆ, ಆ ಮಾತಿನ ಮೇಲೆ ನಿಲ್ತಾರೆ, ಅದನ್ನ ಅವರು ಯತ್ನೆ ಮಾಡ್ಬೇಕಾಗುತ್ತಲ್ವಾ. ಅದನ್ನ ನಾವು ಮಾಡಿದೀವಿ, ತೋರಿಸಿದೀವಿ. ಇವತ್ತು ಅವ್ರಿಗೆ ಬರೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರೇ ನಿರ್ಧಾರ ತಗೊಂಡು ನಮ್ಮ ಜೊತೆನಲ್ಲಿ ಇರ್ತೀನಿ ಅಂತ ಈಗಾಗಲೇ ಒಪ್ಕೊಂಡಿದ್ದಾನೆ. ನಿಮ್ಮ ಮುಂದೆ ಹೇಳಿದ್ದಾನೆ, ಈಗ ಒಪ್ಕೊಂಡು ನಾವು ಇರ್ತೀವಿ ಅವ್ರ ಜೊತೆನಲ್ಲಿ ಅಂತ. ನಾವು ಕೂಡ ಅವ್ರನ್ನ ಹಂಗೆ ಬೆಳೆಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಂತಹ ಅವ್ರಿಗೂ ಒಂದು ಅಭಿನಂದನೆ ಮತ್ತು ನನ್ನ ಗ್ರಾಮಸ್ಥರು ನನ್ನ ಮೇಲೆ ಇಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಳ್ತೀನಿ ಅನ್ನೋ ಭರವಸೆಯಿಂದ ನನಗೆ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೂ ನಾನು ಆಭಾರಿಯಾಗಿದ್ದೀನಿ. ಕಡಿಮೆ ಅವಧಿ ಇದೆ, ಏನಾದ್ರು ಆಸೆ ಇದೆಯಾ ಪಂಚಾಯತಿಲಿ ಅಭಿವೃದ್ಧಿ ಮಾಡಬೇಕು? ಪಂಚಾಯತಿ ಏನೋ ನನ್ನ ಕೈಲಿ ಆದಷ್ಟು ಮಟ್ಟಿಗೆ ಎಷ್ಟು ಅವಧಿಲಿ ಏನು ಮಾಡ್ಬೋದು ಅಷ್ಟು ಮಾಡೋಕ್ಕೆ ಸಾಧ್ಯ. ನಿಮ್ಗೆ ಏನಾದರೂ ಆಸೆ ಆಕಾಂಕ್ಷೆ ಇದೆ ಇಂಥದ್ದು ಮಾಡಬೇಕು ಅನ್ನೋದು ನಿಮ್ಮ ಅಂದರೆ ಮೂಲಭೂತ ಸೌಲಭ್ಯಗಳು ಏನು ಒದಗಿಸ್ಬೋದು ಜನಗಳಿಗೆ, ಅದನ್ನು ಮನಸ್ಫೂರ್ತಿಯಾಗಿ ಜನರಿಗೆ ಮನಸ್ಫೂರ್ತಿಯಾಗಿ ಒದಗಿಸ್ಕೊಂಡು ನನ್ನ ಅನಿಸಿಕೆ ಆದ್ದರಿಂದ ನನ್ನ ಶಕ್ತಿ ಮೀರಿ ಶ್ರಮ ಪಡ್ಕೊಂಡು. ಸರ್ ಹೇಳಿ. ಭಾಳ ಒಂದು ವಿಜೃಂಭಣೆಯಾಗಿ ವಿಶೇಷವಾಗಿ ಶಿವಗಂಗೆ ಪಂಚಾಯತಿಯ ನೂತನ ಅಧ್ಯಕ್ಷತೆಯಾಗಿ ಚೇತನ ಧರ್ಮಪತಿಯವರು ಇದರಿಂದ ನಮ್ಮ ಈ ಭಾಗದ ಎಲ್ಲ ಮುಖಂಡರ ಒಂದು ಶ್ರದ್ಧೆ, ಒಂದು ಭಕ್ತಿ, ಪ್ರೀತಿ, ವಿಶ್ವಾಸದಿಂದ ಇವತ್ತು ನಮ್ಮ NDA ಪಕ್ಷದಿಂದ ಮೈತ್ರಿ ಪಕ್ಷದಿಂದ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಭಾಳ ಒಂದು ಸಂತೋಷ ಆಯಿತು. ಅಕ್ಕನವರು ಕೂಡ ತಿಳಿದವರು ಆಗಿರ್ತಾರೆ. ಹಾಗಾಗಿ ಈ ಪಂಚಾಯಿತಿಯಲ್ಲಿ ಒಳ್ಳೊಳ್ಳೆಯ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಅವರು ಕೂಡ ಮಾಡ್ತಾರೆ. ಅವರ ಯಜಮಾನರಾದ ನಾಗೇಶ್ ಅವರು ಎಲ್ಲರೂ ಕೂಡ ಇಲ್ಲಿ ನಮ್ಮ ಜಯಣ್ಣವರು ಇರ್ಬೋದು, ಪ್ರಭಣ್ಣವರು ಇರ್ಬೋದು, ಮರಿಯಪ್ಪ ಅವರು ಇರ್ಬೋದು, ನಮ್ಮ ಸಿದ್ದರಾಜು ಇರ್ಬೋದು, ನಮ್ಮ ಮೋಹನ್ ಕುಮಾರ್ ಇರ್ಬೋದು, ನಮ್ಮ ಜಗದೀಶ್ ಚೌಧರಿ ಅವರು, ಮಲ್ಲನೆ ಅವರು, ತೀರ್ಥಪ್ರಸಾದ್ ಅವರು ಭಾಳ ಮುಖ್ಯ ಅದರ ವಿಶೇಷವಾಗಿ ಭಾಳ ಅದ್ರ ಬಗ್ಗೆ ಒಂದು ಆಸಕ್ತಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಧನ್ಯವಾದಗಳು. ಈ ಭಾಗದ ಎಲ್ಲ ಮುಖಂಡರು, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ಬಂಧುಗಳು ಮತ್ತು ಅಕ್ಕನವರಾದಂಥ ಶ್ರೀಮತಿ ಚೇತನ ಅವರು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿ ಈ ಪಂಚಾಯಿತಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡಲಿ ಅಂತ ಹೇಳ್ಬಿಟ್ಟು ಆಶಿಸಿ ನಾನು